ಸೋಲಿಸಿದ್ರು. ಸಿ.ಟಿ. ರವಿ ಅವರಿಗೆ ವ್ಯವಸ್ಥಿತವಾಗಿ ಸೋಲುಣಿಸಿದ್ರು. ಜಗದೀಶ್ ಶೆಟ್ಟರ್ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು. ಸದಾನಂದ ಗೌಡ್ರನ್ನ ಕೈಗೊಂಬೆ ಆಗಿಟ್ಟುಕೊಂಡ್ರು. ಯಾರ್ಯಾರು ಬಸವರಾಜ ಬೊಮ್ಮಾಯಿ ಅವ್ರನ್ನ ರಬ್ಬರ್ ಸ್ಟ್ಯಾಂಪ್ ಮಾಡಕ್ ಹೋದ್ರು. ಯಾರ್ಯಾರು ಹಿಂದುತ್ವದ ಪರವಾಗಿ ಮಾತನಾಡ್ತಾರೋ, ಯಾರು ಹಿಂದುತ್ವಕ್ಕಾಗಿ ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೋ ಅವರಿಗೆ ಇವತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ ವ್ಯವಸ್ಥಿತವಾಗಿ ಹೊರಗೆ ಹಾಕುವಂತ ಹಾಗೂ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸ ಮಾಡಿದೆ. ಆದ್ರೆ ಈಗ ಅವರು ಬಹಳ ತಪ್ಪು ಜಾಗ ಕೈ ಹಾಕಿಬಿಟ್ರು. ಯಾಕಡೆ ಹಾಕಿನಪ್ಪ ಅಂದ್ರೆ ಇದು ರಾಷ್ಟ್ರೀಯ ನಾಯಕರಿಗೆ ಇಲ್ಲಿಯ ಅಪ್ಪ ಮಕ್ಕಳ ಸೇರ್ಕೊಂಡು ತಪ್ಪು ಸಂದೇಶವನ್ನು ಕೊಟ್ಟು ಯತ್ನಾಳರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಕೊಟ್ಟಿದ್ದಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ. ದಯಮಾಡಿ ಶಾಂತತೆ ಕಾಪಾಡ್ಕೊರಿ. ಅಲ್ಲಿ ಪೊಲೀಸರೊಂದಿಗೆ ಸಹಕಾರ ಕೊಡ್ರಿ. ಅವ್ರು ನಮ್ಮ ರಕ್ಷಣೆಗಾಗಿ ಬಂದಿದ್ದಾರೆ. ದಯಮಾಡಿ ಯಾರು ಅಲ್ಲಿ ಗಲಾಟೆ ಮಾಡಬೇಕು. ಭಾರತ್ ಮಾತಾ ಕಿ ವ್ಯವಸ್ಥಿತವಾದಂತ ಷಡ್ಯಂತ್ರ ಕರ್ನಾಟಕದಲ್ಲಿ ಒಂದು ಕುಟುಂಬವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ನಾನು ಕೇಳ್ತೀನಿ, ಕೆಜೆಪಿ ಮಾಡಿ ಹೋಗಿದ್ರಲ್ಲಪ್ಪ, ಕರ್ನಾಟಕ ಜನತಾ ಪಾರ್ಟಿ ಎಷ್ಟು ಸೀಟ್ ತಂದ್ರಿ ಯಡಿಯೂರಪ್ಪನವ್ರೆ? ಮಾನ್ಯ ನಮಗೆ ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆ.ಪಿ. ನಡ್ಡಾ ಅವರು ಒಂದು ಮಾತನ್ನು ಹೇಳ್ತಾರೆ 2023ರಲ್ಲಿ, ಹಮ್ ಪರಿವಾರವಾದಕ್ಕೆ ಖಿಲಾಫ್ ಹೈ. ಏನಂದ್ರೆ ನಾವು ಕುಟುಂಬ ರಾಜಕಾರಣದ ವಿರೋಧಿಗಳು. ಅದನ್ನ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ಡೆಲ್ಲಿಯಲ್ಲಿ ಚುನಾವಣೆ ಗೆಲ್ಲಿಸಿದಿರಿ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಿರಿ. ನಿಮ್ ಬಗ್ಗೆ ಸಾಕಷ್ಟು ಗೌರವ ನಮಗಿದೆ. ತಾವು ಹೇಳಿದಂತ ಮಾತನ್ನು ನಾನು ಮೆಲಕ್ ಹಾಕ್ತೀನಿ. परिवारवाद को बीजेपी कभी भी सहन नहीं करता. इंदिरा गांधी के बाद राजीव गांधी आए, राजीव गांधी के बाद सोनिया गांधी आए, सोनिया गांधी के बाद राहुल गांधी आए, राहुल गांधी के बाद प्रियंका गांधी आ रही है, मुलायम सिंह के बाद अखिलेश यादव, ये परिवारवाद है. फारूक अब्दुल्ला के बाद उमर अब्दुल्ला, ये परिवारवाद है. करुणानिधि के बाद स्टालिन, स्टालिन के बाद एम.के. स्टालिन, ये परिवारवाद है. ಪಕ್ಕದ ಶಿವಸೇನೆ ಕಾಂಗ್ರೆಸ್ ಜೊತೆ ಹೋಯ್ತಲ್ಲ, क्या ठाकरे हो? बाला ठाकरे, वो तो पॉलिटिक्स में नहीं था, वो तो हमारा हिंदुओं का लीडर था. उद्धव ठाकरे के बाद आदित्य ठाकरे, ये परिवारवाद है. लालू प्रसाद के बाद लालू यादव, तेजस्वी यादव, ये परिवारवाद है. तो कर्नाटक में येडियुरप्पा के बाद विजेंद्र क्यों? कर्नाटक में येडियुरप्पा के बाद विजेंद्र क्यों? ये परिवारवाद नहीं है क्या? ये राघव अंडीगिरी का सवाल नहीं है, पूरे हिंदुस्तानियों का सवाल है. इसका जवाब दे दीजिए आदरणीय नड्डा जी, आदरणीय अमित शाह जी. हमें गर्व है हमारे प्रधानी नरेंद्र मोदी पर, हमें गर्व है. ये परिवारवाद नहीं है तो और क्या है? ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸ್ಥಾನದಿಂದ ನೀವು ಇಳಿಸ್ತೀರಿ, ಹರಿಯಾಣದಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವ್ರನ್ನ ಇಳಿಸ್ತೀರಿ, ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬರ್ತದೆ. ಇಲ್ಲಿ ಯಡಿಯೂರಪ್ಪನ ತೆಗಿತೀನಂದ್ರೆ ಕೆಜೆಪಿ ಮಾಡ್ತಾರೆ. इतना कमजोर क्यों हुआ है बीजेपी हाईकमांड कर्नाटक के बारे में? कर्नाटक के मामले में भारतीय जनता पार्टी का केंद्रीय नेतृत्व इतना कमजोर क्यों है? ये सवाल पूरे हिंदुस्तानियों का है, एक एक बीजेपी कार्यकर्ता का है. सही है या गलत? ये तो प्रश्न क्या होगा?
बसनगौड़ा एक भी आदमी को अपने परिवार में राजकीय में नहीं लाए। आज तक उन पर एक भी भ्रष्टाचार का आरोप नहीं है। हिंदुत्व का काम कोई करता है तो कर्नाटक में पहले बसनगौड़ा पाटिल यत्नाल जी का नाम आता है। धन्यवाद। हिंदुत्व का काम कोई एक शासक करता है कर्नाटक में तो पहले ನಮ್ಮ ಸಹೋದರ ಶಿವಮೊಗ್ಗ ಯಡಿಯೂರಪ್ಪನವರೇ, ನಿಮ್ಮ ಕ್ಷೇತ್ರದಲ್ಲಿ ಹರ್ಷ ಹಿಂದೂ ಹರ್ಷನ ಕೊಲೆ ಆಯ್ತಲ್ಲ, ಏನು ಸಾಂತ್ವನ ಹೇಳಿದ್ರಿ ಅವನಿಗೆ? ಏನು ನೀವು ಸಹಾಯ ಮಾಡಿ? ಶಿವಮೊಗ್ಗದಲ್ಲಾದ್ರೆ ವಿಜಯಪುರದ ಹುಲಿ ಹೋಗಿ 5 ಲಕ್ಷ ರೂಪಾಯಿ ಕೊಟ್ಟು ಹಿಂದೂ ಹರ್ಷನ್ ಕುಟುಂಬಕ್ಕೆ ಮೊದಲು ಹೋಗಿ ಹಣದ ಸಹಾಯ ಮಾಡಿ ಅವರಿಗೆ ನಿಮ್ಮ ಜೊತೆ ನಾನಿದ್ದೀನಿ ಅಂತ ಹೇಳಿದಂತ ನಾಯಕ ಬಸನಗೌಡ. ಚಕ್ರವರ್ತಿ ಸೂಲಿಬೆಲೆ ಅವರು ಹುಟ್ಟಿ ಹಾಕಿದಂತ ಯುವ ಬ್ರಿಗೇಡ್ ಆ ಕಾರ್ಯಕರ್ತರ ಮೇಲೆ ಹಲ್ಲೆ ಆದ್ರೆ ಲಕ್ಷಾಂತರ ರೂಪಾಯಿ ಹೋಗಿ ಹಾಸ್ಪಿಟಲ್ ಕೊಟ್ಟು ಬಂದಂತವರು ಬಸನಗೌಡ ಪಾಟೀಲ್. ನೇಹ ಹಿರೇಮಠ್ ನಮ್ಮ ಹುಬ್ಬಳ್ಳಿಯ ಹುಡುಗಿ ಲವ್ ಜಿಹಾದ್ಗೆ ಒಳಗಾಗಿ ಮರ್ಡರ್ ಆದಾಗ ಮೊದಲು ಹೋಗಿತ್ತು ಬಸನಗೌಡ ಪಾಟೀಲ್ ಅಂತ. ಎಲ್ಲ ಹಿಂದೂ ಕಾರ್ಯಕರ್ತರು ಹತ್ಯೆ ಆಗ್ಲಿ, ಅವ್ರ ಮೇಲೆ ಅಟ್ಯಾಕ್ಗಳಾಗ್ಲಿ ಮೊದಲು ಹೋಗೋದು बसनगौड़ा पाटिल ಅಂತ. मैं पूछना चाहता हूं केंद्रीय राष्ट्रीय नायकों से, विजेंद्र कभी गया है क्या? येडियुरप्पा का और एक बेटा राघवेंद्र कभी गया है क्या? कर्नाटक की जनता से पूछ लो। आदरणीय प्रधानमंत्री नरेंद्र मोदी जी, अमित शाह जी, आदरणीय जेपी नड्डा जी, हम आपसे अनुरोध करते हैं एक बार कर्नाटक जनता की पब्लिक पोल करा दीजिए। ನಾಯಕರುಗಳೇ, ಒಂದು ಬಾರಿ ಕರ್ನಾಟಕ ಜನತೆಯದ್ದು ಪಬ್ಲಿಕ್ ಆಗಿ ಬಹಿರಂಗವಾಗಿ ಮತದಾನಕ್ಕೆ ಅವಕಾಶ ಕೊಟ್ಟುಬಿಡ್ರಿ. ವಿಜಯೇಂದ್ರ ಬೇಕು, ಯತ್ನಾಳ್ ಬೇಕು. विजयपुर का आवाज नहीं है, पूरे कर्नाटक के हिंदू। सही बोल रहा हूं ना मैं? ಮಾಡಿಬಿಡ್ರಿ ಒಂದ್ಸಲ. ನಿಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವೀಕ್ಷಕರನ್ನು ಕರೆಸಿ ಆನ್ಲೈನ್ ಇವತ್ತು ಪೋಲ್ ಮಾಡಿಸಿಬಿಡ್ರಿ. 100ಕ್ಕೆ 100 ಅಲ್ಲ, 90%ಗಿಂತ ಹೆಚ್ಚು ಮತಗಳು ಬಸನಗೌಡ ಪಾಟೀಲ್. ಇವತ್ತು ನಾನು ಬಹಳ ನೋವು ಆಗದ, ಅಚ್ಚರಿನೂ ಆಗದ. ಬಿಜೆಪಿ ಅವರು ಬಸನಗೌಡನೆಲ್ಲ ಹಿಂದುತ್ವದ ಪಾರ್ಟಿಯನ್ನು ಉಚ್ಚಾಟನೆ ಮಾಡಬೇಕಂತ, ಅದಕ್ಕೆ ನೋವು. ಅಚ್ಚರಿ ಯಾಕಾಗ್ಯದಂದ್ರೆ ಇವರು ಇನ್ಪುಟ್ಸ್ ಎಲ್ಲೂ ತೋತಾರಂತ. ಈ ರಾಷ್ಟ್ರೀಯ ನಾಯಕರಿಗೆ ಹೋಗಿ ಯಾರು ಹೇಳ್ತಾರೆ कुटुंब चाहिए? मैं पूछना चाहता हूं, कर्नाटक में एक कुटुंब चाहिए या एक परिवार चाहिए या हिंदुओं का साथ चाहिए? यह निर्णय भारतीय जनता पार्टी के केंद्रीय नेतृत्व को लेना है. ಅವ್ರಿಗೆ ತಗೋಬೇಕಾಗಿದೆ. ಇದು ಇವತ್ತು ಸಣ್ಣ ವಿಜಯಪುರದ ಉದಾಹರಣೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀಗೆ, ಇಲ್ಲಾಂದ್ರೆ ಏನಾಗ್ತಿತ್ತು? भारत तेरे टुकड़े होंगे इंशाअल्लाह इंशाअल्लाह. तुम्हारा बाप का घर है क्या सुनो? ये 1962 का इंडिया नहीं है, ये 1962 का इंडिया नहीं है, ये 21वीं सदी का नया भारत है. ये नरेंद्र मोदी, योगी आदित्यनाथ, बसनगौड़ा पाटिल, अब तुम्हारी कांड चालाकी यहां नहीं चलेगी. इसलिए मैं कहता हूं, ये 1962 का इंडिया नहीं है, ये 21वीं सदी का नया भारत है. ये चुप रहना भी जानता है, दुश्मनों के घर में घुस के मारना भी जानता है.
ನಿಂತಿರುವಂತ ವ್ಯಕ್ತಿ ಬಸನಗೌಡ ಪಾಟೀಲ್ ಅಂತ. ಯಾವ ವಿಚಾರ ಹೇಳ್ರಿ? ರೈತರ ಜಮೀನುಗಳು, ಮಠ ಮಂದಿರಗಳ ಜಮೀನುಗಳು ಜಿಹಾದಿಗಳು ವಕಫ್ ಹೆಸರಿನಲ್ಲಿ ಲೂಟಿ ಮಾಡುವಂತ ಸಂದರ್ಭದಲ್ಲಿ ದೇಶದ ರಾಜ್ಯದ ಯಾವ ನಾಯಕನು ಮುಂದೆ ಬರಲಿಲ್ಲ. ಮೊದಲು ಬಂದಿದ್ದು ಕರ್ನಾಟಕದ ನಮ್ಮ ವಿಜಯಪುರದ ಹಿಂದೂ ಹುಲಿ ಬಸನಗೌಡ ಪಾಟೀಲ್. ತೋರಿಸ್ರಪ್ಪ, ಯಾರಾದ್ರೂ ರೆಕಾರ್ಡ್ ಇದ್ರೆ. ಕೆಲವು ಕಂಜಿ ಪಿಂಜಿಗಳ ಉಚ್ಚಾಟನೆ ಮಾಡ್ಯಾರಂತ ಪಟಾಕ್ಷಿ ಹಾರಿಸ್ತಾರ. ಅವರು ಬಿಜೆಪಿ ಅವ್ರಿಗೆ ಅಲ್ಲ, ಅವರು ಕಮಲದ ಶಾಲೆ ಹಾಕೊಂಡಿರ್ತಾರ. 5ನೇ ವರ್ಷ ಚುನಾವಣೆ ಬತ್ತಪ್ಪ ಅಂದ್ರ मियां कहाँ हो, थोड़ा पैसे देते क्या? हमारे मियां कहाँ है? हमें है छोड़, वो घोड़ा को इस बार पढ़ाने का है, 4 घोड़ा पढ़ाता है. ಒಬ್ಬ ಮಾಜಿ ಸಚಿವ ಹೇಳ್ತಾನ ವಿಜಯಪುರ್ನಾಗ, ಒಂದು ಕಾರ್ಯಕರ್ತರು ಸಭೆ ಕರಿತಾನ ತನ್ನ ಬೆಂಬಲಿಗರದು, ನನಗೂ ಧಕ್ಕೆ ಆಗಂಗಿಲ್ಲ ನಿಮಗೂ ಧಕ್ಕೆ ಆಗಂಗಿಲ್ಲ, ಅವ ಯತ್ನ ಮಾತ್ರ ಅಧಿಕಾರಿನಾಗ ಇರಂಗಿಲ್ಲ. ಏನಾಯ್ತು ಒಬ್ಬ ಏನು ಕಿತ್ಕೊಳ್ಳೋದಾಗಿಲ್ಲ. ಯಾಕೆ ಕಿತ್ಕೊಳ್ಳೋದಾಗಿಲ್ಲ ಹೇಳೋಣ? ಬಸನಗೌಡರ ಆಸ್ತಿ ಹಿಂದೂ ಸಮಾಜದ. ಬಸನಗೌಡರು ಭಾರಿ ಅಲ್ಲ, ಬಸನಗೌಡರ ಜೊತೆ ನಿಂತಾರಲ್ಲ ಈ ರಾಷ್ಟ್ರಭಕ್ತ ಹಿಂದೂಗಳು ಭಾರಿ. ಬಸನಗೌಡರು ಇನ್ನೊಂದು ಗೊತ್ತಿರಲಿ ನಿಮಗ, ಇವ್ರು ಯಾರ್ಯಾರು ಇವತ್ತ ಬೆಳವಣಿಗೆ ಅಷ್ಟು ಪಟಾಕಿ ಹೊಡೆದಾರಲ್ಲ, ಮೀಡಿಯಾದವ್ರು ಸುಧಾಕಿ ಬೈದ್ರು ಅವರಿಗೆ. ಅವರು ವಿಜಯಪುರದ 2023 ವಿಧಾನಸಭೆ ಚುನಾವಣೆ ಮಾಡ್ಯಾರು. ಯಾರಾದ್ರೂ ಅವರು ಚುನಾವಣೆ ಮಾಡಿದ್ದು ಒಂದು ಫೋಟೋ ತೋರಿಸಿದ್ರು ಅಂದ್ರ ಇದೇ ಗಾಂಧಿ ಸರ್ಕಲ್ನಾಗ ಅವ್ರು ತಂದು ಸನ್ಮಾನ ಮಾಡಿ. ಇವರು ಎಂದಿಗಾದ್ರೂ ಬಸನಗೌಡರನ್ನು ವಿರೋಧ ಮಾಡ್ಕೊತೇ ಬಂತಾರೆ. ಅದಕ್ಕೆ ಈ ಕಂಜಿ ಬಿಂಜಿಗಳ ಬಗ್ಗೆ ಮಾತಲ್ಲಿ ಕಳಿಸೋಣ. ನಮ್ಮ ಗುರಿ ಏನದ? ಇದೇ ನಮ್ಮ ಹಿಂದೂ ದಲಿತ ಮುಖಂಡ ಪ್ರತಾಪ್ ಚಿಕ್ಕಲ್ಕಿ ಹೇಳಲ್ಲ, ಬರುವಂತ ದಿನದಾಗ ನಾವು ಭಾರತೀಯ ಜನತಾ ಪಾರ್ಟಿ ಮುಂದೆ ಭಿಕ್ಷೆ ಬೇಡಂಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರೀಯ ನಾಯಕತ್ವ ಬಂದು ಯತ್ನಾಳ್ ಜಿ ತುಮ್ ಕರ್ನಾಟಕಕ್ಕೆ ಅಧ್ಯಕ್ಷ ಬನು ಅಂತ ಹೇಳುವಂತ ವಾತಾವರಣ ನಿರ್ಮಾಣ ಮಾಡುವಂತ ಶಕ್ತಿ ಸಮಸ್ತ ಕರ್ನಾಟಕದ ಹಿಂದೂಗಳ ಹತ್ರ ಇದೆ. ನಮ್ಮ ಒಂದು ಹೋಟಿನಿಂದ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಯಾರು ನಮ್ಮ ಹೆಣ್ಣು ಮಕ್ಕಳು ಕೈಪಲ್ಯ ಮಾರ್ಕೆಟ್ ಹೋದ್ರೆ ಇದೆ, ನಾನು ಮಗ ಅಲ್ಲ, ನಾನು ಹಿಂದೆ 70 ವರ್ಷದಾಗ ಯಾರಿಗೂ ಆ ಏರಿಯಾ ಸ್ವಚ್ಛ ಮಾಡಿಸೋದಾಗಿದ್ದಿಲ್ಲ. ಹಿಂದೂ ಹುಲಿ ಬಸವನಗೌಡ ಪಾಟೀಲ್. ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ, ನಾನು ಯಾವುದೇ ಜಾತಿಯ ವಿರೋಧಿ ಅಲ್ಲ. ಆದ್ರೆ ಹೆಣ್ಮಕ್ಳು ಕೈಪಲ್ಯಕ್ಕೆ ಹೋದ್ರೆ ಹೆಂಗ್ ಮಾತಾಡ್ತಿದ್ರು? ಕವಿ ಖಾಯಿಕ್ಯಾ ಯಾರ ಪೊಲೀಸರು ಆಟೋನಲ್ಲಿ ಹಿಡಿದ್ರೆ ಪೊಲೀಸರಿಗೆ ಇನ್ಸಲ್ಟ್ ಮಾಡ್ತಿದ್ರಿ. ಈಗ ಮಾಡಿ ಒಬ್ಬ ಎಲ್ಲಾರು ಅಲ್ಲ, ಅನೇಕ ರಾಷ್ಟ್ರ ಭಕ್ತರು ಇವತ್ತು ನಮ್ಮ ಜೊತೆ ಹೇಳಲ್ಲ. ಎಲ್ಲರಿಗೂ ಹೇಳ್ತಾ ಇಲ್ಲ, ಕಿಡಿಗೇರಿಗಳಿಗೆ ಹೇಳ್ತಾ ಇದ್ದೀನಿ ನಾನು, ಒಳ್ಳೆಯವ್ರಿಗೆ ಹೇಳ್ತಾ ಇದ್ದೀನಿ, ಒಳ್ಳೆಯ ಜನರಿಗೆ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳನ್ನ ಏನು ಉಚ್ಚಾಟನೆ ಮಾಡಿದಾರ ಅದನ್ನ ವಾಪಸ್ ತಕ್ಕೋ ಎತ್ತರಿ ನಾವು ಭಿಕ್ಷೆ ಕೇಳಂಗಿಲ್ಲ. ವಾಪಸ್ ತಕ್ಕೋ ಎತ್ತ ನಾವು ಕೇಳಂಗಿಲ್ಲ. ಕರ್ನಾಟಕದ ಹಿಂದೂಗಳ ಇವತ್ತು ನಿರ್ಣಯ ಮಾಡಬೇಕಾಗದ. ಮಾನ್ಯ ಅಮಿತ್ ಶಾ ಅವರೇ, JP ನಡ್ಡಾ ಅವರೇ, ನರೇಂದ್ರ ಮೋದಿ ಅವರೇ ತಕ್ಷಣ ಮಧ್ಯಸ್ಥಿಕೆ ವಹಿಸಿ ಯತ್ನಾಳ್ ಅವ್ರನ್ನ ಪಾರ್ಟಿ ಕರ್ಕೊಂಡ್ಬಂದು ರಾಜ್ಯಾಧ್ಯಕ್ಷ ಮಾಡಲಿಕ್ಕೆ ಇವತ್ತು ನಾವು ಆಚರಣೆ ಈ ಎಲ್ಲಾ ವಿಚಾರಗಳನ್ನ ಇವತ್ತು ಅಂಬೇಡ್ಕರ್ ಅವರ ಸರ್ಕಲ್ ಅಲ್ಲಿ ಬೃಹತ್ ಮೂರ್ತಿಯನ್ನು ಕೂಡಿಸ್ಲಿಕ್ಕೆ ಯಾರು ಬರಬೇಕಾಯ್ತು? ಹಿಂದೂರದ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರಬೇಕಾಯ್ತು? ಅಹಲ್ಯಾಬಾಯಿ ಹೋಳ್ಕರ್ ಅವ್ರ ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರಬೇಕಾಯ್ತು? ಸಮಸ್ತ ಜಗಜೀವನ್ ರಾಮ್ ಅವರ ಹೆಸರಲ್ಲಿ ರಸ್ತೆ ಮಾಡ್ಲಿಕ್ಕೆ ಯಾರು ಬರ್ಬೇಕಾಯ್ತು? ಅಟಲ್ ಬಿಹಾರಿ ವಾಜಪೇಯಿ ಅವರ ರಸ್ತೆಗೆ ಹೆಸರಿಟ್ಟು ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರ್ಬೇಕಾಯ್ತು? ಮತ್ತೆ 10 ವರ್ಷ ಬಿಜೆಪಿ ನಾಯಕರು
ವಿಜಯಪುರದ ರಸ್ತೆ ಅಭಿವೃದ್ಧಿ ಮಾಡಿ ಯಾರು ಬರ್ಬೇಕಾದ್ರು ವಿಜಯಪುರದಲ್ಲಿ ಒಂದೇ ದಂಗೆ ಆಗಲಾರ್ದಂಗೆ ನೋಡ್ಕೊಳ್ಳಿ ಆಡಳಿತ ನಡೆಸಲಿಕ್ಕೆ ಯಾರು ಬರ್ಬೇಕಾಯ್ತು ಯಾರು ಬರ್ಬೇಕಾಯ್ತು ಹಾಗಿದ್ರೆ ಇವತ್ತು ಇದು ಯತ್ನಾಳ್ ಅವರು ಉಚ್ಚಾಟನೆ ಮಾಡಿಲ್ಲ ಬಿಜೆಪಿಯವರು ಸಮಸ್ತ ಹಿಂದುತ್ವವನ್ನ ಹಿಂದೂ ಕಾರ್ಯಕರ್ತರನ್ನ ಸಂಘಟನೆಗಳಂತ ಬಿಜೆಪಿಯಿಂದ ಉಚ್ಚಾಟನೆ ಮಾಡ್ಯಾರ ಇದು ನಮ್ಮ ತಲೆ ವಿಜಯಪುರದ ವಿಚಾರಗಳು ಅಭಿವೃದ್ಧಿ ಯಾವ ರೀತಿ ಇತ್ತು ಫಕೀರ್ ಬಸ್ತಿ ಅಂತಿದ್ರು ತುಳಾಪುರ್ ಅಂತಿದ್ರು ನರ್ಕಾಪುರ್ ಅಂತಿದ್ರು ವಿಜಯಪುರ ಕೇವಲ 5 ವರ್ಷದಲ್ಲಿ ಇವತ್ತು ಒಂದು ಸುಂದರ ಬಿಜಾಪುರ ಹೋಗಿ ವಿಜಯಪುರ ನಗರ ಆಗ್ಯದ ಇದಕ್ಕೆ ತಾವು ನೀಡಿದಂತ ಒಂದೊಂದು ಮತ ಇವತ್ತು ಯತ್ನಾಳ್ ಅಂತ ಒಬ್ಬ ಆಡಳಿತಗಾರ ವಿಜಯಪುರದಲ್ಲಿ ಅಭಿವೃದ್ಧಿ ಮಾಡಿದ್ದು ಇವತ್ತು ಎಲ್ಲ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜನ ಹೋಗ್ತಾರೆ ಇದು ಯತ್ನಾಳರ ತಾಕತ್ ಇವತ್ತು ನಾನು ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ವಿಜಯಪುರ ನಗರದ ಪದಾಧಿಕಾರಿಗಳು ನಗರ ಅಧ್ಯಕ್ಷರು ಜಿಲ್ಲೆಯ ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳು ಏನು ತಾವು ಸ್ವಂತ ನಿರ್ಣಯ ಮಾಡಿ ಸ್ವಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸಿದಾರ ತಮ್ಮೆಲ್ಲರ ಪರವಾಗಿ ಈ ಮುಖಂಡರ ಪರವಾಗಿ ಯತ್ನಾಳರ ಪರವಾಗಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಕ್ಕಲ್ ಹೋರಾಟ ಮಾಡಿದಾಗೂ ನಾವು ಜೊತೆ ಇರ್ತೀವಿ. ಒಕ್ಕಲ್ ಹೋರಾಟ ಮಾಡಿದಂತ ಮೊದಲ ವ್ಯಕ್ತಿ ಯಾರು ಬಸವನಗೌಡ ಪಾಟೀಲ್ ಯತ್ನಾಳ್. ನಾನು ಕರ್ನಾಟಕದ ರಾಜಕಾರಣಿಗಳಿಗೆ ಹಾಕಿದ್ದೀರಪ್ಪ ಗೋಶಾಲೆ ಮಾಡಿದಿರ ನಮ್ಮ ಯತ್ನಾಳ್ ಹಿಂದೂ ಹುಲಿ ಕಗ್ಗೋಳದಲ್ಲಿ 1000 ಗೋಗಳನ್ನ ರಕ್ಷಣೆ ಮಾಡಿ ಗೋಮಾತೆಯನ್ನ ರಕ್ಷಣೆ ಮಾಡುವಂತ ಕೆಲಸ ವಿಜೇಂದ್ರ ರಾಘವೇಂದ್ರ ಯಡಿಯೂರಪ್ಪ ನೀವು ಮಾಡಿದಿರ ನಿಜವಾದ ಹಿಂದುತ್ವದ ಕೆಲಸವನ್ನು ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇದ್ದಾರೆ. ಅವರಿಗೆ ಸಮಸ್ತ ರಾಜ್ಯದ ಜನತೆ ಪರವಾಗಿ ಕೇವಲ ಭಾಷಣ ಮಾಡಂಗಿಲ್ಲ ಅವರು ಹಿಂದುತ್ವದ ಕಾರ್ಯಗಳನ್ನು ಮಾಡ್ತಾರೆ. ಹಿಂದೂ ಹುಡುಗರಿಗೆ ಉದ್ಯೋಗಾವಕಾಶ